ನೀವೊಂದು ಹೊಸ ಕಾರ್ ತಗೊಳ್ಳೋ ಪ್ಲಾನಲ್ಲಿ ಇದ್ದೀರಾ ಮತ್ತು ನಿಮ್ಮ ಬಜೆಟು 6 to 7 ಲ್ಯಾಕ್ಸಲ್ಲಿದೆ ಮತ್ತು ಈ ಬಜೆಟಲ್ಲಿ ಜಾಸ್ತಿಯಾಗಿ ನಿಮಗೆ ಹ್ಯಾಚ್ ಬ್ಯಾಕ್ಸೇ ಸಿಗುತ್ತೆ. ಬಟ್ ವೆಯ್ಟ್, ನನ್ನ ಹತ್ರ ಒಂದು ಬೆಟರ್ ಆಫರಿಂಗ್ ಇದೆ. ಒಂದು ಬಿಗರ್ ಕಾರ್, ಸ್ಪೇಷಿಯಸ್ ಇಂಟೀರಿಯರ್ ಮತ್ತು ಪ್ರೀಮಿಯಂ ಲುಕಿಂಗ್ ಕಾರ್ ಅಂತ ಹೇಳ್ಬೋದು. ರೀಸೆಂಟಾಗಿ ಕ್ರ್ಯಾಶ್ ಟೆಸ್ಟ್ ಮೂಲಕ ಸುದ್ದಿ ಮಾಡಿತ್ತು ಮತ್ತು 5 ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ. ಅದು ನೀವು ಆಲ್ರೆಡಿ ಗೆಸ್ ಮಾಡ್ತಿದ್ದೀರಾ, ಯಾವುದಂದರೆ ಟಾಟಾ ಪಂಚ್ 2026 ಎಡಿಷನ್. ಇದು ಒಂದು ಫೇಸ್ ಲಿಫ್ಟ್. ಇದರಲ್ಲಿ ಹಲವಾರು ಫೀಚರ್ಸ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಇದರಲ್ಲಿ 3 ಇಂಜಿನ್ ಆಪ್ಷನ್ ಸಿಗುತ್ತೆ. ಒಂದು ಬಂದುಬಿಟ್ಟು 1.2 ಲೀಟರ್ ಟರ್ಬೋ, ಇನ್ನೊಂದು 1.2 ಲೀಟರ್ ICNG. ಇದು ಒಂದು ಇಂಡಿಯಾಸ್ ಫಸ್ಟ್ AMT ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಪ್ರೈಸಿಂಗ್ ಹೇಳ್ಬಿಡ್ತೀನಿ, 5.59 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋಣ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ಲಾಂಚ್ ಆಗಿ 5 ವರ್ಷ ಆಯಿತು. ಟಾಟಾ ಅವರು 2021ನಲ್ಲಿ ಇದನ್ನು ಲಾಂಚ್ ಮಾಡಿದ್ರು. ಬಟ್ ಜನದ ಕಂಪ್ಲೇಂಟ್ ಏನಿದಿತ್ತಂದರೆ ಪಂಚ್ ತುಂಬ ಪಂಚಿ ಆಗಿಲ್ಲ ಅಂತ. ಅದಕ್ಕೋಸ್ಕರ ಅವರು 3 ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ. ಅದು ನಾನು ಇಂಜಿನ್ ಆಪ್ಷನ್ ಮೆನ್ಷನ್ ಮಾಡಿದ್ದೀನಿ, ಅದು ನಾನು ಡ್ರೈವಲ್ಲಿ ಹೇಳ್ತೀನಿ. ಫಸ್ಟ್ ನಾವು ಡಿಸೈನ್ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ರಿಫ್ರೆಶ್ ಆಗಿದೆ. ಈ ಡಿಸೈನ್ ಎಲಿಮೆಂಟ್ ನನ್ನ ಪ್ರಕಾರ ಹೇಗೆ ಅನಿಸ್ತಿದೆ ಅಂದರೆ, ಟಾಟಾ ಸಫಾರಿ ಮತ್ತು ಹ್ಯಾರಿಯರ್ ಏನಿತ್ತು, ಡಿಸೈನ್ ಎಲಿಮೆಂಟನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನಿಸ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಲುಕ್ಸ್ ಲೈಕ್ EV. ನಿಮಗೆ LED ಹೆಡ್ಲ್ಯಾಂಪ್ ಸಿಗುತ್ತೆ, DRL ಸಿಗುತ್ತೆ, ಫಾಗ್ ಲ್ಯಾಂಪ್ ಕೂಡ ಇದೆ, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಮತ್ತು ಲೋಗೋನ ಸ್ವಲ್ಪ ಎಲಿವೇಟೆಡ್ ಲುಕ್ ಕೊಡೋಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ಕೂಪ್ಡ್ ಔಟ್ ಮಾಡಿದ್ದಾರೆ. ಫ್ರಂಟ್ ಗ್ರಿಲ್ ಕೂಡ ರಿಫ್ರೆಶ್ ಮಾಡಿದ್ದಾರೆ. ಇದನ್ನು ಅವ್ರು ಬುಲ್ಬಾರ್ ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಎಲಿವೇಟೆಡ್ ಆಗಿ ಕಾಣಿಸ್ತಿದೆ, ಯಾಕೆಂದರೆ 3D ಲುಕ್ ಕೂಡ ಕೊಡ್ತಿದ್ದಾರೆ. ಮತ್ತು ಇನ್ನೊಂದು ಫೀಚರ್ ಏನಂದರೆ, ನಿಮಗೆ ಇಲ್ಲಿ ಫ್ರಂಟ್ ಕ್ಯಾಮರಾ ಇದೆ ಮತ್ತು 360 ಸರೌಂಡ್ ವ್ಯೂ ಕೂಡ ಇದೆ. ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಈಗ ಸೈಡ್ ಲುಕ್ ಬರ್ತಾ ನಿಮಗೆ ಫಸ್ಟ್ ಕಾಣಿಸೋದು ಏನಂದರೆ 16 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಬೇರೆ ಟ್ರಿಮ್ಸಲ್ಲಿ ನಿಮಗೆ ಬೇಸಿಕ್ ವೇರಿಯಂಟ್ ಅದರಲ್ಲಿ ನಿಮಗೆ ಕ್ಯಾಪ್ಸ್ ಕೂಡ ಸಿಗುತ್ತೆ. ಸೊ ಸೈಡ್ ಶಿಲೋವೇಟಲ್ಲಿ ಏನೂ ಬದಲಾವಣೆ ಇಲ್ಲ. ಫಸ್ಟ್ ಬದಲಾವಣೆ ಸಿಗೋದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್. ಈಗ ನಿಮಗೆ 190 mm ಇದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸ್ವಲ್ಪ ಮುಂಚಿನ ಪಂಚ್ಗಿಂತ ಜಾಸ್ತಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಆಫ್ ರೋಡಿಂಗ್ ಕೂಡ ಹೋಗ್ಬೋದು. ಇಂಥದ್ದು ಲೊಕೇಶನ್ಗೆ ಅಂತೂ ಆರಾಮಾಗಿ ತರ್ಬೋದು. ಈ ಕಲರ್ ನೀವು ನೋಡ್ತಿದ್ದೀರಲ್ಲ, ಇದು ಹೊಸ ಕಲರ್. ಇದ್ರ ಜೊತೆ 5 ಕಲರ್ ಆಪ್ಷನ್ಸ್ ಬರುತ್ತೆ. ಅದು ನೀವು ಡಿಸ್ಪ್ಲೇಯಲ್ಲಿ ನೋಡ್ತಿದ್ದೀರಾ. ಇದು ಒಂದು ಡುವೆಲ್ ಟೋನ್. ಈಗ ಹಿಂದ್ಗಡೆ ಬರ್ತಾ ಕಂಪ್ಲೀಟ್ ರಿಫ್ರೆಶ್ ಆಗಿರೋ ಬ್ಯಾಕ್ ಡಿಸೈನ್ ಸಿಗುತ್ತೆ. ಈ LED ಟೈಲ್ ಲ್ಯಾಂಪ್ ಏನಿದೆ, ಫುಲ್ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಬರುತ್ತೆ. ಈ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಮಾತ್ರ. ಬೇಸ್ ವೇರಿಯಂಟಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಮಾತ್ರ ಇರುತ್ತೆ. ಬಟ್ LED ಇಂಡಿಕೇಟರ್ಸ್ ಇದೆಲ್ಲ ಈ ಕಡೆ ಪ್ಲೇಸ್ ಆಗಿರುತ್ತೆ. ಹಿಂದ್ಗಡೆನೂ ಕೂಡ ಲೋಗೋ ಎಲಿವೇಟೆಡ್ ಆಗಿದೆ. ಇಲ್ಲೊಂದು ಪಂಚ್ ಅಂತ ಬ್ಯಾಚಿಂಗ್ ಇದೆ, ಪ್ಲಸ್ ICNG ಅಂತಲೂ ಕೂಡ ಬ್ಯಾಚಿಂಗ್ ಇದೆ, ಯಾಕೆಂದರೆ ಇದು ಒಂದು CNG. ಈಗ ಈ ಕಾರಲ್ಲಿ ನಾವು ಓಡಿಸ್ತಿರೋದು CNG. ಅದಕ್ಕೋಸ್ಕರ ನಮಗೆ ಸ್ಟೋರೇಜ್ ಅಷ್ಟು ಸಿಗಲ್ಲ, ಯಾಕೆಂದರೆ ಕೆಳಗಡೆ 5 kgದು 2 ಟ್ಯಾಂಕ್ಸ್ ಇದೆ. ಟೋಟಲ್ ಆಗಿ ನಮಗೆ 210 ಲೀಟರ್ಸ್ ಇದ್ದು ಬೂಟ್ ಸ್ಪೇಸ್ ಸಿಗುತ್ತೆ. ಬೇರೆ ಆ್ಯಸ್ ನಾವು ಪೆಟ್ರೋಲ್ ವೇರಿಯಂಟ್ಸಲ್ಲಿ ನಮಗೆ 366 ಲೀಟರ್ಸ್ ಇದ್ದು ಬೂಟ್ ಸ್ಪೇಸ್ ಸಿಗುತ್ತೆ. ಪ್ರಾಬ್ಲಮ್ ಏನಂದರೆ, ಲೋಡಿಂಗ್ ಲಿಪ್ ಸ್ವಲ್ಪ ಹೈಟ್ ಇರುವ ಕಾರಣದಿಂದ ನಾವು ಸೂಟ್ ಕೇಸನ್ನು ಎತ್ತಿ ಇಡಬೇಕಾಗುತ್ತೆ. ಸ್ವಲ್ಪ ಡೌನ್ ಇದ್ದರೆ ಈಸಿ ಆಗುತ್ತೆ. ಹಿಂದ್ಗಡೆ ನಿಮಗೆ ಸ್ಕಿಡ್ ಪ್ಲೇಟ್ ಸಿಗುತ್ತೆ. ಇದು ಹೊಸ ಡಿಸೈನ್ಸ್. ನಿಮಗೆ ಬ್ರೇಕ್ ಲೈಟ್ ಕೂಡ ಇಲ್ಲಿದೆ. ನಿಮಗೆ ಹಿಂದ್ಗಡೆ ವೈಪರ್ಸ್ ಕೂಡ ಸಿಗುತ್ತೆ, ವಿಚ್ ಇಸ್ ಗುಡ್. ನಾವು ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಫೀಚರ್ ತೋರಿಸ್ತೀನಿ. ಅದು ಏನಂದರೆ ಕೀಲೆಸ್ ಎಂಟ್ರಿ. ಇಲ್ಲಿ ಒಂದು ಬಟನ್ ಇದೆ, ಕೀಲೆಸ್ ಎಂಟ್ರಿ ಆಗುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ, ಈ ಡೋರ್ ಫುಲ್ಲಾಗಿ 90 ಡಿಗ್ರಿ ತನಕ ಓಪನ್ ಆಗುತ್ತೆ. ಬರೀ ಈ ಡೋರ್ ಮಾತ್ರ ಅಲ್ಲ, ಆಲ್ ದ 4 ಡೋರ್ಸ್. ಆವಾಗ ಇನ್ಗ್ರೆಸ್ ಈಸಿ ಆಗುತ್ತೆ. ನಾನೀಗ ಅಪ್ರೈಟ್ ಪೊಸಿಷನಲ್ಲಿ ಕೂತಿಲ್ಲ. ನಾರ್ಮಲ್ ಸೀಟ್ ಅಡ್ಜಸ್ಟ್ ಹೇಗಿದೆ ಹಾಗೇನೇ ಇದೆ. ವಿಸಿಬಿಲಿಟಿ ಅಂತೂ ನನಗೆ ತುಂಬ ಚೆನ್ನಾಗಿದೆ. ನನ್ನ ಹೈಟ್ 5'3", ಆದರೂ ವಿಸಿಬಿಲಿಟಿ ಈಸ್ ರಿಯಲಿ ಅಮೇಝಿಂಗ್. ಬಟ್ ನಾವು ಸೀಟ್ ಇನ್ ಕೇಸ್ ಅಡ್ಜಸ್ಟ್ ಮಾಡೋದಾದರೆ ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು. ಈಗಿನ ಪಂಚು ತುಂಬ ರಿಫ್ರೆಶ್ಡ್ ಎಲಿಮೆಂಟ್ಸ್ ಜೊತೆ ಬರುತ್ತೆ. ರಿಫ್ರೆಶ್ಡ್ ಇಂಟೀರಿಯರ್ಸ್. ಈ ಎಲಿಮೆಂಟ್ಸ್ ಎಲ್ಲ ಏನಿದೆ ಸ್ವಲ್ಪ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಮತ್ತು ಇಲ್ಲಿ ಒಂದು ಗ್ಲೋ ಬಾಕ್ಸ್ ಸಿಗುತ್ತೆ. ಈ ಗ್ಲೋ ಬಾಕ್ಸ್ ಯಾಕೆ ನಾನು ಹೈಲೈಟ್ ಮಾಡ್ತಿದ್ದೀನಿ ಅಂದರೆ, ಇದು ಒಂದು ಕೂಲ್ಡ್ ಗ್ಲೋ ಬಾಕ್ಸ್. ಸೊ ನಿಮ್ಮ ಚಿಲ್ ಡ್ರಿಂಕ್ಸ್ ಎಲ್ಲ ಅಲ್ಲಿ ಚಿಲ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ 10.25 ಇಂಚದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ವಿತ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ. ಇದರಲ್ಲಿ ಹಲವಾರು ವಾಯ್ಸ್ ಕಮಾಂಡ್ಸ್ ಆ್ಯಕ್ಟಿವೇಷನ್ ಸಿಸ್ಟಮ್ಸ್ ಕೂಡ ಇದೆ. ಬೇರೆ ಲ್ಯಾಂಗ್ವೇಜಸಲ್ಲೂ ಇದೆ, ತಮಿಳ್, ತೆಲುಗು, ಬಟ್ ಕನ್ನಡ ಇಲ್ಲ. ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನಮಗೆ ಕನ್ನಡ ಬೇಕೇ ಬೇಕು ಅಂತ. ಆವಾಗ ನಾವು ಟಾಟಾ ಅವ್ರಿಗೆ ಹೇಳ್ತೀವಿ ಆದಷ್ಟು ಬೇಗ ಕನ್ನಡ ಇಂಟಿಗ್ರೇಟ್ ಮಾಡಿ ಅಂತ. ಸೊ ಕಮೆಂಟ್ ಮಾಡಿ. ನಮಗೆ ಇಲ್ಲಿ IRVM ಸಿಗುತ್ತೆ. ಇದು ಆಟೋ ಡಿಮಿಂಗ್ IRVM. ಮತ್ತು ORVM ಕೂಡ ಆಟೋ ಫೋಲ್ಡಿಂಗ್ ಕೂಡ ಇದೆ. ಪ್ಲಸ್ ಇದರಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಇಲ್ಲಿ ನೋಡಿ 360 ಡಿಗ್ರಿ ಕ್ಯಾಮರಾ ಇದೆ. ನಮ್ಮ ಬ್ಲೈಂಡ್ ಸ್ಪಾಟ್ಸ್ ಎಲ್ಲ ಏನೆಲ್ಲ ಇದೆ ಅದೆಲ್ಲ ಕವರ್ ಆಗುತ್ತೆ ಇದರಿಂದ. ಈ ಪ್ಯಾನಲ್ ಆ್ಯಕ್ಚುಲಿ ತುಂಬ ನೀಟಾಗಿದೆ. ಬಟ್ ಇದು ಟಚ್ ಪ್ಯಾನಲ್ ಇವಾಗ ವರ್ಕ್ ಆಗ್ತಿದೆ. ಬಟ್
ಮೋಸ್ಟ್ ಆಫ್ ದ ಟಾಟಾ ಕಾರ್ಸ್ ಏನಾಗುತ್ತೆ ಅಂದರೆ ಓವರ್ ದ ಟೈಮ್ ಇದು ಸ್ವಲ್ಪ ಲ್ಯಾಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಕಾರಲ್ಲಿ ಆ ಪ್ರಾಬ್ಲಮ್ ಇದೆಯಾ ನಮ್ಗೆ ಗೊತ್ತಿಲ್ಲ. ಇನ್ ಲಾಂಗ್ ಟರ್ಮಲ್ಲಿ ಸಿಕ್ಕಿದ್ರೆ ಇದನ್ನು ನಾವು ಡೀಟೇಲಾಗಿ ನಾವು ಹೇಳ್ತೀವಿ. ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಆಪ್ಷನ್ ಸಿಗುತ್ತೆ. ಇಲ್ಲಿ 65 ವಾಟ್ ಮತ್ತು 12 ವೋಲ್ಟ್ ಇದು ಒಂದು ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ, ಸಣ್ಣ ಕಬ್ಬಿ ಸ್ಪೇಸ್ ಇದೆ. ಇಲ್ಲಿ ಜಾಸ್ತಿ ಇಡೋಕ್ಕಾಗಲ್ಲ, ಒಂದು ಕೀ ಮತ್ತು ಚಿಲ್ಲರೆ ಇಡ್ಬೋದು ಅಷ್ಟೇ. ಮತ್ತು ನಿಮಗೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಸಿಗುತ್ತೆ, ಒಂದು ಇಲ್ಯುಮಿನೇಟೆಡ್ ಲೋಗೋ ಜೊತೆ, ಮತ್ತು ಬಟನ್ಸ್ ಕೂಡ ಇದೆ. ನಾನು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸ್ಕೊಂಡೆ, ಬಟ್ ಇಟ್ ಫೀಲ್ಸ್ ರಿಯಲಿ ಗುಡ್. ಮತ್ತು 7 ಇಂಚಿದು ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಇದರಲ್ಲಿ ನಿಮಗೆ ಈಗ CNG ಆಪ್ಷನ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ನಿಮಗೆ ರಿಯಲ್ ಟೈಮ್ TPMS ಕೂಡ ಸಿಗುತ್ತೆ. ಹಿಂದ್ಗಡೆ ಡೋರ್ 90 ಡಿಗ್ರಿ ಓಪನ್ ಆಗಿರೋದ್ರಿಂದ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಕೂತ ತಕ್ಷಣ ಸ್ವಲ್ಪ ಕಂಫರ್ಟೇಬಲ್ ಅನಿಸ್ತಿದೆ, ಯಾಕೆಂದರೆ ಎಕ್ಸ್ಟೆಂಡೆಡ್ ಥೈ ಸಪೋರ್ಟ್ ಇದೆ, ಒಳ್ಳೆ ಹೆಡ್ ರೂಮ್ ಇದೆ, ಒಳ್ಳೆ ಲೆಗ್ ರೂಮ್ ಇದೆ. ಪ್ಲಸ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಯೂನಿಟ್ ಇದೆ. ಈ ಸೀಟ್ಸ್ ಕೂಡ ಸ್ಕೂಪ್ಡ್ ಔಟ್ ಆಗಿದೆ, ಅದಕ್ಕೋಸ್ಕರ ನನಗೆ ಲೆಗ್ ರೂಮ್ ಅಂತೂ ಇನ್ನೂ ಜಾಸ್ತಿ ಅಂತ ಅನಿಸ್ತಿದೆ. ಇಲ್ಲಿ AC ವೆಂಟ್ ಇದೆ, ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಯೂನಿಟ್ ಇದೆ, ಮತ್ತು 15 ವಾಟ್ಸ್ ಇದು ಚಾರ್ಜಿಂಗ್ ಸಾಕೆಟ್ ಇದೆ. ಸೊ ಇಲ್ಲಿ ಪ್ಲಗ್ ಮಾಡಿಕೊಂಡು ಫೋನನ್ನು ನೀವು ಆರಾಮ್ಸೆ ಇಡ್ಬೋದು. ಅವ್ರು ಹೇಳೋ ಪ್ರಕಾರ ಇಲ್ಲಿ 3 ಜನ ಕೂರ್ಬೋದಂತ, ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ 3 ಜನ ಕೂರಕ್ಕೆ ಆಗಲ್ಲ. ನನ್ನಂಥವ್ರು ಆಫ್ಕೋರ್ಸ್ 3 ಜನ ಕೂರ್ಬೋದು, ಬಟ್ ಸ್ವಲ್ಪ ದಪ್ಪ ಇದ್ದರೆ ಕೂರಕ್ಕೆ ಕಷ್ಟ. ಮಧ್ಯ ಕೂತ್ರೂ ಕೂಡ ನಿಮ್ಗೆ ಇಲ್ಲಿ ಹೆಡ್ ರೆಸ್ಟ್ ಇಲ್ಲ, ಪ್ಲಸ್ ಇಲ್ಲಿ ಆರ್ಮ್ ರೆಸ್ಟ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಮಿಸ್ ಔಟ್ ಏನಾಗೋದಂದರೆ ಕಪ್ ಹೋಲ್ಡರ್ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿದ್ದಿತ್ತು. ನನ್ನ ಹೈಟು 5'3" ಇರೋದ್ರಿಂದ ನನಗೆ ಒಳ್ಳೆ ಆರಾಮಾಗಿ ಕೂರಕ್ಕಾಗ್ತಿದೆ. ನನ್ನ ಕಲೀಗ್ 6 ಫೀಟ್ ಇದ್ದಾರೆ, ಅವ್ರಿಗೆ ಕೂತ್ ತೋರಿಸ್ತೀನಿ ಎಷ್ಟು ಲೆಗ್ ರೂಮ್ ಮತ್ತು ಹೆಡ್ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ. ನಮ್ಮ ಕಲೀಗ್ ಶ್ರೇಯಾಂಕ್ ಇಲ್ಲಿ ಕೂತಿದ್ದಾರೆ, ಅವ್ರು 6 ಫೀಟ್ ಹೈಟ್ ಇದೆ. ಲೆಗ್ ರೂಮ್ ಎಷ್ಟಿದೆ ನೋಡಿ, ಎಷ್ಟು ಕ್ರಂಬಲ್ಡ್ ಆಗಿದೆ. ಹೆಡ್ ರೂಮ್ ನೋಡಿ, ಮಧ್ಯ ಸ್ವಲ್ಪ ಸ್ಕೂಪ್ಡ್ ಔಟ್ ಆಗಿರೋದ್ರಿಂದ ಮಧ್ಯ ಹೆಡ್ ರೂಮ್ ಸ್ವಲ್ಪ ಚೆನ್ನಾಗಿದೆ. ಬಟ್ ಸೈಡಿಗೆ ಕೂತ್ರೆ ಈ ಎಲಿಮೆಂಟ್ ಇಲ್ಲಿ ಸ್ವಲ್ಪ ಹೆಡ್ಗೆ ಟಚ್ ಆಗುತ್ತೆ. ಒನ್ ಥಿಂಗ್ ನಾನು ಮೆನ್ಷನ್ ಮಾಡೋಕ್ಕೆ ಮರ್ತೆ, ಇದರಲ್ಲಿ 4 ಸ್ಪೀಕರ್ಸ್ ಇದೆ ಮತ್ತು 4 ಟ್ವೀಟರ್ಸ್ ಇದೆ. ಟ್ವೀಟರ್ಸ್ ಅಂದರೆ ಈ A ಪಿಲ್ಲರ್ ಮೇಲೆ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಟ್ವೀಟರ್ಸು. ಇದರಿಂದ ಏನಾಗುತ್ತೆ ಅಂದರೆ ಸೌಂಡು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ, ಒಳ್ಳೆ ಸೌಂಡ್ ಕ್ವಾಲಿಟಿನೂ ಸಿಗುತ್ತೆ. ಈಗ ನಾವು ಡ್ರೈವ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾವೀಗ ಓಡಿಸ್ತಿರೋದು 1.2 ಲೀಟರು ICNG. ಇದರಲ್ಲಿ ನಮಗೆ 2 ಟ್ಯಾಂಕ್ ಸಿಗುತ್ತೆ, ಒಂದು 55 kgದು ಟ್ಯಾಂಕ್ ಸಿಗುತ್ತೆ, ವಿಚ್ ಇಸ್ 60 ಲೀಟರ್ಸ್. ಮತ್ತು ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 37 ಲೀಟರ್ಸ್. ಇದು 3 ಇಂಜಿನ್ ಆಪ್ಷನ್ಸಲ್ಲಿ ಸ್ಟ್ಯಾಂಡರ್ಡ್ ನಮಗೆ 37 ಲೀಟರ್ಸ್ ಇದು ಸಿಗೋದು. ಮತ್ತು ಪವರ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಇದರಲ್ಲಿ ನಮಗೆ 80.5 PS ಆಫ್ ಪವರ್ ಮತ್ತು 105 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ರಿಫೈನ್ಮೆಂಟ್ ಸ್ಮೂತ್ ಇದೆ, ಡ್ರೈವಿಂಗ್ ಡೈನಾಮಿಕ್ಸು ಚೆನ್ನಾಗಿದೆ. ನಾನು ಅಪ್ರೈಟ್ ಕೂತಿಲ್ಲ, ಆದರೂ ವಿಸಿಬಿಲಿಟಿ ಚೆನ್ನಾಗಿದೆ, ಅಂದರೆ ಬ್ಲೈಂಡ್ ಸ್ಪಾಟ್ ಅನ್ನೋದು ಎಲ್ಲೂ ಇಲ್ಲ. ಸೊ ಏನು ಹೇಳ್ತಾರೆ, ಸ್ವಲ್ಪ ಎತ್ತರ ಕೂತಂಗೆ ಫೀಲ್ ಆಗುತ್ತೆ. ಈಗ ನಾವು ಓಡಿಸ್ತಿರೋದು CNG ಮೋಡಲ್ಲಿ. ನಾನೀಗ CNG ಮೋಡಿಂದ ಚೇಂಜ್ ಮಾಡ್ತೀನಿ, ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ, ಪವರ್ ಲ್ಯಾಗು ಕೂಡ ಇಲ್ಲ. ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ಏನಂದರೆ, ಇನ್ ಕೇಸ್ ಏನಾದರೂ ಗ್ಯಾಸ್ ಲೀಕ್ ಆಗ್ತಿದ್ರೆ, ನಾವು CNG ಮೋಡಲ್ಲಿ ಡ್ರೈವ್ ಮಾಡ್ತಿದ್ದೀವಿ ಮತ್ತು ಗ್ಯಾಸ್ ಲೀಕ್ ಆದರೆ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ, ಡೈರೆಕ್ಟಾಗಿ ಪೆಟ್ರೋಲ್ ಮೋಡಿಗೆ ಹೋಗುತ್ತೆ. ಇನ್ ಕೇಸ್ ಫೈರ್ ಸಿಚುವೇಶನ್ಸ್ ಇದ್ದರೂ ಆವಾಗಲೂ ಈ ಥರನೇ ವರ್ಕ್ ಆಗುತ್ತೆ. ಈ CNG ವೇರಿಯಂಟಿನ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ, ನೀವು ಡೈರೆಕ್ಟ್ CNG ಮೋಡಲ್ಲಿ ಇದ್ರೂ ನೀವು ಗಾಡಿ ಸ್ಟಾರ್ಟ್ ಮಾಡ್ಬೋದು. ಬೇರೆ ಕಾರ್ಸಲ್ಲಿ ಏನಾಗುತ್ತೆ ಅಂದರೆ, ನೀವು CNG ಮೋಡಲ್ಲಿ ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನೀವು ಪೆಟ್ರೋಲ್ ವೇರಿಯಂಟಿಗೆ ಸ್ವಿಚ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಡೈರೆಕ್ಟಾಗಿ ಆನ್ ಮಾಡ್ಬೋದು, ಸೊ ಇಟ್ ಈಸ್ ಅ ಪ್ಲಸ್. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದರಲ್ಲಿ CNGನೂ ಇದೆ, ಪೆಟ್ರೋಲು ಇದೆ, ನಿಮಗೆ ಎಡಿಷ್ನಲ್ ಮೈಲೇಜ್ ಕೂಡ ಸಿಗುತ್ತೆ. ಬಟ್ ಈ ಗಾಡಿ ಯಾರು ಓಡಿಸ್ಬೋದು ಮತ್ತು ಯಾರಿಗೋಸ್ಕರ ಅಂತ ಹೇಳಿದ್ರೆ, ಬೇಸಿಕ್ಲಿ ಯಾರು ಸಿಟಿಯಲ್ಲಿ ಜಾಸ್ತಿ ಓಡಾಡ್ತಾರೆ ಅವ್ರಿಗೆ ಬೆಸ್ಟು. ಯಾರಿಗೆ ಒಳ್ಳೆ ಮೈಲೇಜ್ ಬೇಕು ಮತ್ತು ಅಷ್ಟು ಪವರ್ ಬೇಡ, ಅವರಿಗಿದು ಬೆಸ್ಟ್ ಯೂಸೇಜ್. ಪ್ರಾಬ್ಲಮ್ ಏನಂದರೆ, ಈ ಗಾಡಿಯಲ್ಲಿ ಅಷ್ಟು ಪವರ್ ಇಲ್ಲ. ಒಂದು ಇನ್ಸಿಡೆಂಟ್ ಏನಾಯ್ತಂದರೆ, ನಾನು ಓವರ್ಟೇಕ್ ಮಾಡ್ತಿದ್ದೆ ಒಂದು ಗಾಡಿಯನ್ನು, ನಾನು ಆ್ಯಕ್ಸಿಲೇಟರ್ ತುಳಿದಿದ್ದೀನಿ. 1 ಸೆಕೆಂಡ್ ಆಯಿತು, 2 ಸೆಕೆಂಡ್ ಆಯಿತು, 3 ಸೆಕೆಂಡ್ ಆಯಿತು, 4ನೇ ಸೆಕೆಂಡ್ ಆದಮೇಲೆ ಗಾಡಿ ರೆಕಗ್ನೈಸ್ ಮಾಡ್ತು ನಾನು ಆ್ಯಕ್ಸಿಲೇಟರ್ ತುಳಿದಿದ್ದೀನಿ, ಈಗ ಪವರ್ ಬೇಕಂತ. ಅದು ಒಂದು ಲ್ಯಾಗ್ ಇದೆ. ಮತ್ತು ಗೇರ್ ಶಿಫ್ಟ್ಸು ಆಟೋಮೆಟಿಕ್ ಆದ್ರೂ ಆ ಗೇರ್ ಶಿಫ್ಟ್ಸು ತುಂಬ ಫೀಲ್ ಆಗುತ್ತೆ, ಅದು ಜರ್ಕಿ ಫೀಲ್ ಇದೆ. ಸೊ ಪವರ್ ಲ್ಯಾಗ್ ಇದೆ, ಜರ್ಕಿನೆಸ್ ಇದೆ. ಸೊ ಇಂಜಿನ್ ರಿಫೈರ್ಮೆಂಟ್ ಅಷ್ಟು ಗೊತ್ತಾಗಲ್ಲ. ನಾವು ಎಷ್ಟು ಜಾಸ್ತಿ ಓಡಿಸ್ತಿದ್ವಿ ಅಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ನಮ್ಗೆ ರೆಕಗ್ನೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಬಿಟ್ಟು ಇನ್ನೆರಡು ಇಂಜಿನ್ ಆಪ್ಷನ್ ಇದೆ. ಒಂದು 1.2 ಲೀಟರ್ ರೆವೆಟ್ರಾನ್. ಈ ರೆವೆಟ್ರಾನ್ ಇಂಜಿನ್ ನೀವು ಆಲ್ರೆಡಿ ಟಾಟಾ ಸಿಯರ್ ಅಲ್ಲಿ ನೋಡಿದ್ದೀರಾ, ಬಟ್ ಅದರಲ್ಲಿ 1.5 ಲೀಟರ್ ಇರೋದು. ಬಟ್ ಇದರಲ್ಲಿ ನಿಮಗೆ 1.2 ಲೀಟರ್ ಇದು ರೆವೆಟ್ರಾನ್ ಇಂಜಿನ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1.2 ಲೀಟರ್ ಟರ್ಬೋ. ಫೈನಲಿ ಅಪ್ಡೇಟ್ ಅಂದರೆ ಇದು 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್.
ನಿಮಗೆ 120 PS ಆ್ಯಂಡ್ 170 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಅಪ್ಡೇಟ್ ಬೇಕಿತ್ತು. ಜನ ಕಂಪ್ಲೇಂಟ್ ಮಾಡ್ತಿದ್ರಲ್ಲ ಪಂಚಿ ಆಗಿಲ್ಲ ಅಂತ. ನೋಡಿ ಫೈನಲಿ ಬಂತು, ಸಕ್ಕತ್ತಾಗಿದೆ. ಪವರ್ ಲ್ಯಾಗ್ ಅಂತೂ ಇಲ್ಲವೇ ಇಲ್ಲ, ಮಜವಾಗಿ ಹೋಗುತ್ತೆ. ಅದೀಗ ಆ್ಯಡೆಡ್ ಫೀಚರ್ ಏನಂದರೆ ನಿಮಗೆ ಈಗ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಸಿಗುತ್ತೆ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ. ಈ ಟರ್ಬೋ ಇಂಜಿನ್ನು ಚೆನ್ನಾಗಿದೆ, ಮಜವಾಗಿದೆ ಅಂತ ಹೇಳಿದೆ. ನಮ್ಗೆ CNGಯಲ್ಲಿ ಏನೆಲ್ಲ ನೆಗೆಟಿವ್ ಪಾಯಿಂಟ್ ಇದ್ದಿತ್ತು, ಈ ಕಾರಲ್ಲಿ ಪಾಸಿಟಿವ್ ಆಗಿ ಟರ್ನ್ ಔಟ್ ಆಯಿತು. ಯಾಕೆಂದರೆ ಈ ಸಣ್ಣ ಕಾರ್ಗೆ, ಒಂದು ಕಾಂಪ್ಯಾಕ್ಟ್ ಕಾರ್ಗೆ ಒಂದು ಪವರ್ಫುಲ್ ಇಂಜಿನ್ ಕೊಟ್ಟರೆ ಓಡ್ಸೋಕ್ಕಂತೂ ಮಜಾನೇ ಬೇರೆ. ಟಾಟಾ ಅವರು ಕರೆಕ್ಟಾಗಿ ಡಿವೈಡ್ ಮಾಡಿದ್ದಾರೆ. ಒಂದು CNG ಪ್ರಾಪರ್ ಸಿಟಿ ಯೂಸೇಜಿಗೆ, ಒಂದು ಟರ್ಬೋ ಹೈವೇಸಿಗೆಲ್ಲ ಓಡ್ಸೋಕ್ಕೆ, ಮತ್ತು ಒಂದು ರೆವಟ್ರಾನು ಮಿಕ್ಸ್ ಸಿಟಿ ಮತ್ತು ಹೈವೇಸ್ಗೆ ಅಂತ. ಸೊ ನನ್ನ ಫೈನಲ್ ವರ್ಡಿಕ್ಟ್ ಏನಂದರೆ, ಯಾರಿಗೆ ಒಂದು ಕಾಂಪ್ಯಾಕ್ಟ್ ಕಾರ್ ಬೇಕು ವಿತ್ ಗುಡ್ ಇಂಟೀರಿಯರ್ಸ್, ಬೆಟರ್ ರೋಡ್ ಪ್ರೆಸೆನ್ಸ್, ಗುಡ್ ಡಿಸೈನ್, ಇದು ಒಂದು ಒಳ್ಳೆ ಬೈ ಅಂತ ಹೇಳ್ಬೋದು. ಜಾಸ್ತಿಯಾಗಿ ಮೇನ್ ಫೋಕಸ್ ಏನಂದರೆ, ಯಾರು ಫಸ್ಟ್ ಟೈಮ್ ಬೈಯರ್ಸ್ ಇರ್ತಾರೆ, ಯಾರ ಫ್ಯಾಮಿಲಿಯ ಫಸ್ಟ್ ಕಾರ್ಗೆ ಏನಿರಬೇಕು ಅದು ಟಾಟಾ ಪಂಚ್ ಆಗಿರ್ಬೇಕಂತ ಇವರು ಟಾಟಾ ಅವರ ಮೋಟೋ. ಹಾಗೆಯೇ ನಾವು ಲಾಸ್ಟ್ ಇಯರ್ ಸೇಲ್ಸ್ ಎಲ್ಲ ನೋಡಿದ್ದೀವಿ. ಟಾಟಾ ಪಂಚ್ನ ಸೇಲ್ಸ್ ಅಂತೂ ಸ್ಕೈ ರಾಕೆಟ್ ಆಗಿತ್ತು, ಎಲ್ರಿಗೂ ಇಷ್ಟವಾಗಿತ್ತು. ಈ ಗಾಡಿ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಗೋಸ್ಕರ ಫ್ಲೈ ವೀಲ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್. ಬಾಯ್ ಬಾಯ್.